ಉತ್ತರ ಕರ್ನಾಟಕದ ಮಠಾಧೀಶರೊಬ್ಬರು ಅದೊಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಶ್ರೀಗಳನ್ನ ಏಕಾಏಕಿ ಸಿಐಡಿ ಟೀಮ್ ಎತ್ತಾಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದೆ. ಅಷ್ಟಕ್ಕೂ ಆ ಸ್ವಾಮೀಜಿ ಮಾಡಿದ ಕೆಲಸವಾದ್ರೂ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೊಸ ಬಬಲಾದಿ ಮಠ ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಫೇಮಸ್ ಮಠ. ಸಾವಿರಾರು ಭಕ್ತರನ್ನ ಹೊಂದಿರುವ ಇದೇ ಮಠದ ಸ್ವಾಮೀಜಿಯೊಬ್ಬರು ವಂಚನೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ. ಹೊಸ ಬಬಲಾದಿ ಮಠದ ಸ್ವಾಮೀಜಿ ವಿಚಾರಣೆ. 60 ಲಕ್ಷ ಲಪಟಾಯಿಸಿದ್ರ ಸದಾಶಿವ ಹಿರೇಮಠ. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿರೋ ಈ ಸ್ವಾಮೀಜಿ ಹೆಸರು ಸದಾಶಿವ ಹಿರೇಮಠ ಸ್ವಾಮೀಜಿ ಅಂತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಈ ಮುತ್ಯಾನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಕಳಿಸಿದ್ದಾರೆ. ಅರೆಸ್ಟ್ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 3-4 ತಿಂಗಳ ಹಿಂದೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ ಮತ್ತು ಇತರೆ ಸಿಬ್ಬಂದಿಯಿಂದ ವಂಚನೆ ನಡೆದ ಆರೋಪ ಕೇಳಿಬಂದಿತ್ತು. ಇವರು ಕೇವಲ 6 ಕೋಟಿ ರೂಪಾಯಿ ಠೇವಣಿ ಇಟ್ಟು 76 ಕೋಟಿ ರೂಪಾಯಿ ಸಾಲ ಪಡೆದಿದ್ರಂತೆ. ಆಡಿಟ್ ವೇಳೆ ಸಾಲಗಾರರ ಬಾಂಡ್ ಠೇವಣಿ ತಿದ್ದುಪಡಿ ಮಾಡಿದ್ದು ಕೂಡ ಬಯಲಾಗಿತ್ತು. ಇದೇ ಕಾರಣಕ್ಕೆ 14 ಜನರ ವಿರುದ್ಧ ಗೋಕಾಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನೂರಾರು ಗ್ರಾಹಕರು ಸೊಸೈಟಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಈ ಕೇಸ್ನ ಸಿಐಡಿಗೆ ವರ್ಗಾವಣೆಯಾಗಿತ್ತು. ತನಿಖೆ ವೇಳೆ ಸದಾಶಿವ ಹಿರೇಮಠ ಸ್ವಾಮೀಜಿಗೆ ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ 60 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿರುವುದು ಬಯಲಾಗಿದೆ. ಇದೇ ಕಾರಣದಲ್ಲಿ ಸ್ವಾಮೀಜಿ ನಿವೇಶನ ಖರೀದಿಸಿರುವ ಮಾಹಿತಿ ಇದ್ದು ಮಠದ ಜಾತ್ರೆ ಅನ್ನ ಸಂತರ್ಪಣೆಗೂ ಹಣ ಹೋಗಿದೆ ಎನ್ನಲಾಗ್ತಿದೆ. ಈಗ ಅನೇಕ ಮಠಮಾನ್ಯಗಳಿಗೆ ಜನ ಎಲ್ಲ ದೇಣಿಗೆ ಕೊಡ್ತಾರೆ. ಮಠಮಾನ್ಯಗಳು ಆ ಹಣವನ್ನ, ಸ್ವಾಮೀಜಿಯವರ ಹಣವನ್ನ ಲೋಕ ಕಲ್ಯಾಣಕ್ಕಾಗಿ, ಮಠದ ಅಭಿವೃದ್ಧಿಗಾಗಿ, ಅನ್ನ ಸಂತರ್ಪಣೆಗಾಗಿ, ಮುಂತಾದ ಕಾರ್ಯಗಳಿಗಾಗಿ ಬಳಸ್ಕೋತಾರೆ. ಇದೇ ವಿಚಾರಕ್ಕೆ ಶ್ರೀಗಳನ್ನ ವಿಚಾರಣೆ ಮಾಡಿ 15 ದಿನದ ನಂತರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಮೈಲಾರಿ ಪಾಠಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕದ ಮಠಾಧೀಶರೊಬ್ಬರು ಅದೊಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಶ್ರೀಗಳನ್ನ ಏಕಾಏಕಿ ಸಿಐಡಿ ಟೀಮ್ ಎತ್ತಾಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದೆ. ಅಷ್ಟಕ್ಕೂ ಆ ಸ್ವಾಮೀಜಿ ಮಾಡಿದ ಕೆಲಸವಾದ್ರೂ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೊಸ ಬಬಲಾದಿ ಮಠ ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಫೇಮಸ್ ಮಠ. ಸಾವಿರಾರು ಭಕ್ತರನ್ನ ಹೊಂದಿರುವ ಇದೇ ಮಠದ ಸ್ವಾಮೀಜಿಯೊಬ್ಬರು ವಂಚನೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ. ಹೊಸ ಬಬಲಾದಿ ಮಠದ ಸ್ವಾಮೀಜಿ ವಿಚಾರಣೆ. 60 ಲಕ್ಷ ಲಪಟಾಯಿಸಿದ್ರ ಸದಾಶಿವ ಹಿರೇಮಠ. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿರೋ ಈ ಸ್ವಾಮೀಜಿ ಹೆಸರು ಸದಾಶಿವ ಹಿರೇಮಠ ಸ್ವಾಮೀಜಿ ಅಂತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಈ ಮುತ್ಯಾನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಕಳಿಸಿದ್ದಾರೆ. ಅರೆಸ್ಟ್ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 3-4 ತಿಂಗಳ ಹಿಂದೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ ಮತ್ತು ಇತರೆ ಸಿಬ್ಬಂದಿಯಿಂದ ವಂಚನೆ ನಡೆದ ಆರೋಪ ಕೇಳಿಬಂದಿತ್ತು. ಇವರು ಕೇವಲ 6 ಕೋಟಿ ರೂಪಾಯಿ ಠೇವಣಿ ಇಟ್ಟು 76 ಕೋಟಿ ರೂಪಾಯಿ ಸಾಲ ಪಡೆದಿದ್ರಂತೆ. ಆಡಿಟ್ ವೇಳೆ ಸಾಲಗಾರರ ಬಾಂಡ್ ಠೇವಣಿ ತಿದ್ದುಪಡಿ ಮಾಡಿದ್ದು ಕೂಡ ಬಯಲಾಗಿತ್ತು. ಇದೇ ಕಾರಣಕ್ಕೆ 14 ಜನರ ವಿರುದ್ಧ ಗೋಕಾಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನೂರಾರು ಗ್ರಾಹಕರು ಸೊಸೈಟಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಈ ಕೇಸ್ನ ಸಿಐಡಿಗೆ ವರ್ಗಾವಣೆಯಾಗಿತ್ತು. ತನಿಖೆ ವೇಳೆ ಸದಾಶಿವ ಹಿರೇಮಠ ಸ್ವಾಮೀಜಿಗೆ ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ 60 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿರುವುದು ಬಯಲಾಗಿದೆ. ಇದೇ ಕಾರಣದಲ್ಲಿ ಸ್ವಾಮೀಜಿ ನಿವೇಶನ ಖರೀದಿಸಿರುವ ಮಾಹಿತಿ ಇದ್ದು ಮಠದ ಜಾತ್ರೆ ಅನ್ನ ಸಂತರ್ಪಣೆಗೂ ಹಣ ಹೋಗಿದೆ ಎನ್ನಲಾಗ್ತಿದೆ. ಈಗ ಅನೇಕ ಮಠಮಾನ್ಯಗಳಿಗೆ ಜನ ಎಲ್ಲ ದೇಣಿಗೆ ಕೊಡ್ತಾರೆ. ಮಠಮಾನ್ಯಗಳು ಆ ಹಣವನ್ನ, ಸ್ವಾಮೀಜಿಯವರ ಹಣವನ್ನ ಲೋಕ ಕಲ್ಯಾಣಕ್ಕಾಗಿ, ಮಠದ ಅಭಿವೃದ್ಧಿಗಾಗಿ, ಅನ್ನ ಸಂತರ್ಪಣೆಗಾಗಿ, ಮುಂತಾದ ಕಾರ್ಯಗಳಿಗಾಗಿ ಬಳಸ್ಕೋತಾರೆ. ಇದೇ ವಿಚಾರಕ್ಕೆ ಶ್ರೀಗಳನ್ನ ವಿಚಾರಣೆ ಮಾಡಿ 15 ದಿನದ ನಂತರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಮೈಲಾರಿ ಪಾಠಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕದ ಮಠಾಧೀಶರೊಬ್ಬರು ಅದೊಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಶ್ರೀಗಳನ್ನ ಏಕಾಏಕಿ ಸಿಐಡಿ ಟೀಮ್ ಎತ್ತಾಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದೆ. ಅಷ್ಟಕ್ಕೂ ಆ ಸ್ವಾಮೀಜಿ ಮಾಡಿದ ಕೆಲಸವಾದ್ರೂ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ.
ಹೊಸ ಬಬಲಾದಿ ಮಠ ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಫೇಮಸ್ ಮಠ. ಸಾವಿರಾರು ಭಕ್ತರನ್ನ ಹೊಂದಿರುವ ಇದೇ ಮಠದ ಸ್ವಾಮೀಜಿಯೊಬ್ಬರು ವಂಚನೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ. ಹೊಸ ಬಬಲಾದಿ ಮಠದ ಸ್ವಾಮೀಜಿ ವಿಚಾರಣೆ. 60 ಲಕ್ಷ ಲಪಟಾಯಿಸಿದ್ರ ಸದಾಶಿವ ಹಿರೇಮಠ. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿರೋ ಈ ಸ್ವಾಮೀಜಿ ಹೆಸರು ಸದಾಶಿವ ಹಿರೇಮಠ ಸ್ವಾಮೀಜಿ ಅಂತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಮುತ್ಯಾನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಕಳಿಸಿದ್ದಾರೆ. ಅರೆಸ್ಟ್ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 3-4 ತಿಂಗಳ ಹಿಂದೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ ಮತ್ತು ಇತರೆ ಸಿಬ್ಬಂದಿಯಿಂದ ವಂಚನೆ ನಡೆದ ಆರೋಪ ಕೇಳಿಬಂದಿತ್ತು. ಇವರು ಕೇವಲ 6 ಕೋಟಿ ರೂಪಾಯಿ ಠೇವಣಿ ಇಟ್ಟು 76 ಕೋಟಿ ರೂಪಾಯಿ ಸಾಲ ಪಡೆದಿದ್ರಂತೆ. ಆಡಿಟ್ ವೇಳೆ ಸಾಲಗಾರರ ಬಾಂಡ್ ಠೇವಣಿ ತಿದ್ದುಪಡಿ ಮಾಡಿದ್ದು ಕೂಡ ಬಯಲಾಗಿತ್ತು. ಇದೇ ಕಾರಣಕ್ಕೆ 14 ಜನರ ವಿರುದ್ಧ ಗೋಕಾಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನೂರಾರು ಗ್ರಾಹಕರು ಸೊಸೈಟಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಈ ಕೇಸ್ನ ಸಿಐಡಿಗೆ ವರ್ಗಾವಣೆಯಾಗಿತ್ತು. ತನಿಖೆ ವೇಳೆ ಸದಾಶಿವ ಹಿರೇಮಠ ಸ್ವಾಮೀಜಿಗೆ ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ 60 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿರುವುದು ಬಯಲಾಗಿದೆ. ಇದೇ ಕಾರಣದಲ್ಲಿ ಸ್ವಾಮೀಜಿ ನಿವೇಶನ ಖರೀದಿಸಿರುವ ಮಾಹಿತಿ ಇದ್ದು ಮಠದ ಜಾತ್ರೆ ಅನ್ನ ಸಂತರ್ಪಣೆಗೂ ಹಣ ಹೋಗಿದೆ ಎನ್ನಲಾಗ್ತಿದೆ. ಈಗ ಅನೇಕ ಮಠಮಾನ್ಯಗಳಿಗೆ ಜನ ಎಲ್ಲ ದೇಣಿಗೆ ಕೊಡ್ತಾರೆ. ಮಠಮಾನ್ಯಗಳು ಆ ಹಣವನ್ನ, ಸ್ವಾಮೀಜಿಯವರ ಹಣವನ್ನ ಲೋಕ ಕಲ್ಯಾಣಕ್ಕಾಗಿ, ಮಠದ ಅಭಿವೃದ್ಧಿಗಾಗಿ, ಅನ್ನ ಸಂತರ್ಪಣೆಗಾಗಿ, ಮುಂತಾದ ಕಾರ್ಯಗಳಿಗಾಗಿ ಬಳಸ್ಕೋತಾರೆ. ಇದೇ ವಿಚಾರಕ್ಕೆ ಶ್ರೀಗಳನ್ನ ವಿಚಾರಣೆ ಮಾಡಿ 15 ದಿನದ ನಂತರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಮೈಲಾರಿ ಪಾಠಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕದ ಮಠಾಧೀಶರೊಬ್ಬರು ಅದೊಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಶ್ರೀಗಳನ್ನ ಏಕಾಏಕಿ ಸಿಐಡಿ ಟೀಮ್ ಎತ್ತಾಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂರಿಸಿಕೊಂಡಿದೆ. ಅಷ್ಟಕ್ಕೂ ಆ ಸ್ವಾಮೀಜಿ ಮಾಡಿದ ಕೆಲಸವಾದ್ರೂ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೊಸ ಬಬಲಾದಿ ಮಠ ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಫೇಮಸ್ ಮಠ. ಸಾವಿರಾರು ಭಕ್ತರನ್ನ ಹೊಂದಿರುವ ಇದೇ ಮಠದ ಸ್ವಾಮೀಜಿಯೊಬ್ಬರು ವಂಚನೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ. ಹೊಸ ಬಬಲಾದಿ ಮಠದ ಸ್ವಾಮೀಜಿ ವಿಚಾರಣೆ. 60 ಲಕ್ಷ ಲಪಟಾಯಿಸಿದ್ರ ಸದಾಶಿವ ಹಿರೇಮಠ. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿರೋ ಈ ಸ್ವಾಮೀಜಿ ಹೆಸರು ಸದಾಶಿವ ಹಿರೇಮಠ ಸ್ವಾಮೀಜಿ ಅಂತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಮುತ್ಯಾನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಕಳಿಸಿದ್ದಾರೆ. ಅರೆಸ್ಟ್ ಮಾಡೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 3-4 ತಿಂಗಳ ಹಿಂದೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಬ್ಯಾಂಕ್ ಗುಮಾಸ್ತ ಸಾಗರ ಸಬಕಾಳೆ ಮತ್ತು ಇತರೆ ಸಿಬ್ಬಂದಿಯಿಂದ ವಂಚನೆ ನಡೆದ ಆರೋಪ